ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಹೋಗಿದೆ. ಮರಗಳು ಬುಡಮೇಲಾಗಿದೆ, ಗೋಡೆಗಳು ಕುಸಿದು ಬಿದ್ದಿವೆ. ನಿನ್ನೆ ಒಂದೇ ದಿನ ಸುರಿದಂತಹ ಮಳೆಯ ಪರಿಣಾಮ 10 ಜನ ಬಲಿಯಾಗಿದ್ದಾರೆ. ಹಲವರಿಗೆ ಮಳೆಯಿಂದಾಗಿ ಗಾಯಗಳಾಗಿದೆ. ನೀರು ತುಂಬಿ ನಿಂತಲ್ಲೇ ನಿಂತಿವೆ ಕೆಟ್ಟಂತಹ ವಾಹನಗಳು ನಿಂತಲ್ಲೇ ನಿಂತಿವೆ. ಎಂತಹ ಪರಿಸ್ಥಿತಿ ನೋಡಿ. ಬೆಂಗಳೂರದು ಈ ವರ್ಷ ಮಾತ್ರವಲ್ಲ, ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿ. ಪ್ರತಿ ವರ್ಷವೂ ಕೂಡ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋದೇ ಆಯಿತು, ಅಧಿಕಾರಿಗಳನ್ನು ಎದ್ದೊಳಿಸೋದೇ ಆಯಿತು. ಆದರೆ ಆ ಕ್ಷಣಕ್ಕೆ ಅಧಿಕಾರಿಗಳು ಬರ್ತಾರೆ, ನಂತರ ಮತ್ತೆ ಇಂತಹದ್ದೇ ಪರಿಸ್ಥಿತಿ. ಪ್ರತಿ ಮಳೆಗಾಲದಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿಯನ್ನ ಬೆಂಗಳೂರಿಗರು ಅನುಭವಿಸ್ತಾರೆ. ಈಗ ನಿನ್ನೆ ಒಂದೇ ದಿನ ಸುರಿದಂತಹ ಮಳೆ 2 ರಿಂದ 3 ಗಂಟೆ ಸುರಿತು ಅಷ್ಟೇ. ಅಂತಹ ಮಳೆಯ ಪರಿಣಾಮ ಇದು. ಬೆಂಗಳೂರಲ್ಲಿ ನಿನ್ನೆಯ ಮಳೆಯಿಂದಾಗಿ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿ ಹೋಗಿದೆ. ಈ ಕುರಿತಂತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ. ಸಿಎಂ ಸಭೆಯಲ್ಲಿ ಡಿಸಿಎಂ ಡಿಕೆ ಜಿಬಿಎ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಸಂಪುಟ ಸಭೆಗೂ ಮುನ್ನ ಮಳೆ ಹಾನಿ ಸಂಬಂಧ ಸಿಎಂ ಸಭೆಯನ್ನು ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು, ನಾನು ಸಿಎಂ ಕೂತು ಈ ಬಗ್ಗೆ ಮಾತನಾಡ್ತೀವಿ ಅಂತ. ಈಗ ಸಂಪುಟ ಸಭೆಗೂ ಮುನ್ನ ಅಧಿಕಾರಿಗಳೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನು ನಡೆಸ್ತಾರೆ. ಏನೆಲ್ಲ ಹಾನಿಯಾಗಿದೆ, ಸದ್ಯದ ಪರಿಸ್ಥಿತಿ ಏನಿದೆ, ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಒಂದು ಕಡೆ ಎಚ್ಚೆತ್ಕೊಳ್ಬೇಕಾಗಿತ್ತು. ಒಣಗಿದಂತಹ ಮರಗಳನ್ನು ತೆರವು ಮಾಡಬೇಕಾಗಿತ್ತು. ಎಲ್ಲೆಲ್ಲಿ ನೀರು ಹರಿಯುವಂತಹ ಜಾಗಗಳಿದೆ ಅದನ್ನು ಸ್ವಚ್ಛಗೊಳಿಸಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಇದುವರೆಗೆ ಆಗಿಲ್ಲ. ನಿನ್ನೆ ಆದಂತಹ ಅವಾಂತರದ ನಂತರದಲ್ಲಿ ಅಧಿಕಾರಿಗಳು ಈಗ ಹಲವು ಕಡೆಗಳಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಒಣಗಿದ ಮರಗಳ ಲೆಕ್ಕಗಳನ್ನು ತಗೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಣಮಳೆಯಿಂದಾಗಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಸಮಸ್ಯೆ ಹೆಚ್ಚಾದಂತೆ ಕೊನೆಗೂ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ನಡೀತಾ ಇದೆ. ಡಿಸಿಎಂ, ಬೆಂಗಳೂರು ಶಾಸಕರು, ಜಿಬಿಎ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಮಸ್ಯೆಯನ್ನ ಎದುರಿಸೋದಕ್ಕೆ ಕೈಗೊಳ್ಳಬೇಕಾದಂತಹ ವಿಷಯಗಳ ಕುರಿತು ಈ ಸಭೆಯಲ್ಲಿ ಚರ್ಚೆ ಆಗತ್ತೆ. ಮುನ್ನೆಚ್ಚರಿಕೆ ಕ್ರಮ ಸೇರಿದಂತೆ ಹಲವು ವಿಷಯಗಳ ಚರ್ಚೆ. ಜಿಬಿಎ ಕಮಿಷನರ್, 5 ನಗರದ ಪಾಲಿಕೆ ಆಯುಕ್ತರು ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್, ಸಚಿವ ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಬೆಸ್ಕಾಂ ಹಿರಿಯ ಅಧಿಕಾರಿಗಳು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. 10 ಮಂದಿ ಪ್ರಾಣ ತೆತ್ತಿದ್ದಾರೆ. ಹಲವು ಕಡೆಗಳಲ್ಲಿ ಒಣಗಿದಂತಹ ಮರಗಳಿದೆ, ಶಿಥಿಲಾವಸ್ಥೆಗೊಂಡಂತಹ ಹಲವು ಕಾಂಪೌಂಡ್ಗಳಿದೆ, ಮತ್ತೆ ರಸ್ತೆ ಫುಲ್ ಬ್ಲಾಕ್ ಆಗಿದೆ, ಚರಂಡಿಗಳು ಬ್ಲಾಕ್ ಆಗಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ತತ್ಕ್ಷಣದಲ್ಲೇ ಈ ಸಭೆಯನ್ನು ಕರೆದಿರೋದು, ಎಲ್ಲ ಅಧಿಕಾರಿಗಳನ್ನ ಕರೆದಿದ್ದಾರೆ. ಏನೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಯಾವ ರೀತಿ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಅಂತೂ ಆಗ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಈ ಕುರಿತಂತೆ ಏನಾದರೂ ಕೆಲಸ ಮಾಡ್ತಾರಾ, ಸಭೆ ನಂತರದಲ್ಲಿ ಯಾವ ರೀತಿ ಇರುತ್ತೆ ಅಧಿಕಾರಿಗಳ ಕೆಲಸ ಅನ್ನೋದು.